ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ವರ್ಗಾವಣೆ. ಸಿಎಸ್ ಷಡಕ್ಷರಿ ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶ. ಹೈಕೋರ್ಟ್ ರಿಜಿಸ್ಟರ್ ಕಚೇರಿಗೆ ವರ್ಗಾವಣೆಗೊಳಿಸಿ ಆದೇಶ. ರಿಜಿಸ್ಟರ್ ಕಚೇರಿ ಲೆಕ್ಕ ಅಧೀಕ್ಷಕರಾಗಿ ನೇಮಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ವರ್ಗಾವಣೆಗೊಳಿಸಿ ಅಧಿಕೃತ ಆದೇಶ ಹೊರಡಿಸಿದ ಸರ್ಕಾರ. ಈ ಹಿಂದೆ ಕೋಲಾರಕ್ಕೆ ವರ್ಗಾವಣೆಗೊಳಿಸಿದ್ದ ಸರ್ಕಾರ. ವರ್ಗಾವಣೆ ಆದೇಶ ವಿರುದ್ಧ ಷಡಕ್ಷರಿ ಕಿಡಿಕಾರಿದ್ದಾರೆ. ಏಕಾಏಕಿ ಶಿವಮೊಗ್ಗದಿಂದ ಕೋಲಾರಕ್ಕೆ ವರ್ಗಾವಣೆಯಾಗಿತ್ತು. ಕೋಲಾರಕ್ಕೆ ವರ್ಗಾವಣೆಗೊಳಿಸಿದ್ದರ ವಿರುದ್ಧ ಷಡಕ್ಷರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ಕ್ರಮವನ್ನ ವಿರೋಧಿಸಿದ್ದ ಸಿಎಸ್ ಷಡಕ್ಷರಿ ಈಗ ಮತ್ತೆ ಹೈಕೋರ್ಟ್ ರಿಜಿಸ್ಟರ್ ಕಚೇರಿಗೆ ವರ್ಗಾವಣೆಗೊಳಿಸಿ ಆದೇಶ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ವರ್ಗಾವಣೆ ಕುರಿತಂತೆ ಸಿಎಸ್ ಷಡಕ್ಷರಿ ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಹೈಕೋರ್ಟ್ ರಿಜಿಸ್ಟರ್ ಕಚೇರಿಗೆ ವರ್ಗಾವಣೆಗೊಳಿಸಲಾಗಿದೆ. ರಿಜಿಸ್ಟರ್ ಕಚೇರಿ ಲೆಕ್ಕ ಅಧೀಕ್ಷಕರಾಗಿ ಸರ್ಕಾರ ನೇಮಕವನ್ನ ಮಾಡಿದೆ. ವರ್ಗಾವಣೆಗೊಳಿಸಿ ಅಧಿಕೃತ ಆದೇಶವನ್ನ ಹೊರಡಿಸಿದೆ ಸರ್ಕಾರ. ಈ ಹಿಂದೆ ಕೋಲಾರಕ್ಕೆ ವರ್ಗಾವಣೆಗೊಳಿಸಿದ್ದ ಸರ್ಕಾರ. ಆದ್ರೆ ದಿಢೀರಂತ ಇವಾಗ ಮತ್ತೆ ವರ್ಗಾವಣೆಯಾಗಿದೆ. ವರ್ಗಾವಣೆ ಆದೇಶ ವಿರುದ್ಧ ಷಡಕ್ಷರಿ ಕಿಡಿಕಾರಿದ್ದಾರೆ. ಏಕಾಏಕಿ ಶಿವಮೊಗ್ಗದಿಂದ ಕೋಲಾರಕ್ಕೆ ವರ್ಗಾವಣೆಯಾಗಿತ್ತು. ಹೀಗಾಗಿ ಕೋಲಾರಕ್ಕೆ ವರ್ಗಾವಣೆಗೊಳಿಸಿದ್ದರ ವಿರುದ್ಧ ಷಡಕ್ಷರಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ರಾಜ್ಯ ಸರ್ಕಾರದ ಕ್ರಮವನ್ನ ವಿರೋಧಿಸಿ ಸಿಎಸ್ ಷಡಕ್ಷರಿ ಈಗ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಈಗ ಮತ್ತೆ ಹೈಕೋರ್ಟ್ ರಿಜಿಸ್ಟರ್ ಕಚೇರಿಗೆ ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈ ಕುರಿತಂತೆ ಷಡಕ್ಷರಿ ಈಗ ಕಿಡಿಕಾರ್ತಿದ್ದಾರೆ.